ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಪ್ರಸಿದ್ಧವಾದಂಥ ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಪ್ರಸಿದ್ಧ, ತುಂಬ ಲೇಟ್ ಆಗಿಬಿಟ್ಟಿದೆ ನೋಡಿ. ನಾನು ನಮ್ಮ ತೋಟದಲ್ಲೇ ಇದ್ದೀನಿ. ನಮ್ಮ ಪಾರ್ಟ್ನರು ಎಲ್ಲ ಹೊರಗಡೆ ಹೋಗಿದ್ರು, ಸೊ ಅವ್ರು ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಮಳೆ ಬೇರೆ ಬರೋ ಥರ ಇದೆ, ಹನೀತಿದೆ, ಗೊತ್ತಿಲ್ಲ ಜೋರಾಗಿ ಬರುತ್ತೆ ಅನ್ನೋ. ಸೊ ಅದು ಎಲ್ಲಿ ಹೋಗ್ತಿದ್ದೀನಿ ಅಂತೇಳಿ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ತೀನಿ. ಆಗಲೇ ನಿಮ್ಗೆ ಹೇಳ್ದಂಗೆ ಪ್ರಸಿದ್ಧವಾದಂಥ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ. ಸೊ ಆ ದೇವಸ್ಥಾನಕ್ಕೆ ಹೋಗೋವರೆಗೂ ನಂಗೆ ಗೊತ್ತಿರೋವಂಥ ಒಂದು ಮಾಹಿತಿನ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಒಂದು 12 ಕಿಲೋಮೀಟ್ರ್ ಆಗುತ್ತೆ ನಾವು ನಮ್ಮ ತೋಟದಿಂದ. ಸೊ ಹಾಗಾಗಿ ಒಂದು ಸಣ್ಣದಾಗಿ ಗೊತ್ತಿರೋಷ್ಟು ಮಾಹಿತಿ ನಿಮಗೆ ತಿಳಿಸ್ತೀನಿ. ಹಾಸನ ಜಿಲ್ಲೆ ಅಂದಿದ ತಕ್ಷಣ ನಮಗೆ ನೆನಪಾಗೋದು ಬೇಲೂರು, ಹಳೆಬೀಡು ಮತ್ತು ಶ್ರವಣಬೆಳಗೊಳ ಮತ್ತು ಬೇರೆ ಬೇರೆ ನೆನಪಾಗ್ತವೆ. ಅದರಲ್ಲಿ ಅರಸೀಕೆರೆ ತಾಲೂಕಲ್ಲಿ ಇರ್ತಕ್ಕಂಥ ಮಾಡಾಳು ಗ್ರಾಮದಲ್ಲಿ ಶ್ರೀ ಸ್ವರ್ಣಗೌರಿ ದೇವಿಯ ಒಂದು ದೇವಾಲಯ ತುಂಬ ಪ್ರಸಿದ್ಧವಾದಂಥದ್ದು. ಪ್ರತಿ ದೇವಾಲಯಗಳಲ್ಲಿಯೂ ಒಂದು ದೇವಿ ದೇವರ ವಿಗ್ರಹವಿದ್ದು ಅದಕ್ಕೆ ನಿತ್ಯ ಪೂಜೆ ನಡೆಯುತ್ತದೆ. ಇಲ್ಲಿ ವಿಶೇಷ ಏನಂದರೆ, ದೇವಾಲಯವಿದ್ದರೂ ಅಲ್ಲಿ ಶಾಶ್ವತವಾದ ದೇವಿಯೇ ಇಲ್ಲ ಅನ್ನೋದು ಒಂದು ಆಶ್ಚರ್ಯವಾದ ಅಂಶ. ಪ್ರತಿ ವರ್ಷ ಭಾದ್ರಪದ ಮಾಸದ ಶುದ್ಧ ತದಿಗೆ ಎಂದು ಗ್ರಾಮದ ಬಸವಣ್ಣ ದೇವಾಲಯದಲ್ಲಿ ಅರಿಶಿನ, ಕಡಲೆ ಹಿಟ್ಟು ಮತ್ತು ಮೃತ್ತಿಕೆಗಳನ್ನು ಹದವಾಗಿ ಕಲಸಿ ಶಾಸ್ತ್ರೋಕ್ತವಾಗಿ ದೇವಿಯ ಪೂಜೆಯನ್ನು ಅಂದರೆ ದೇವಿಯ ಮೂರ್ತಿಯನ್ನು ಮಾಡಿ ಅದನ್ನು ದೇವಾಲಯದಲ್ಲಿ ಪ್ರತಿಷ್ಠಾಪನೆ ಮಾಡಿದ ನಂತರ ಕೋಡಿಮಠದ ಶ್ರೀಗಳು ಆ ಸ್ವರ್ಣಗೌರಿಗೆ ಮೂಗುತಿಯನ್ನು ತೊಡಿಸುವ ಮೂಲಕ ದೇವಿಯನ್ನು ಪ್ರಾಣ ಪ್ರತಿಷ್ಠಾಪನೆ ಮಾಡುವ ಮೂಲಕ 10 ದಿನಗಳ ಜಾತ್ರೆ ಚಾಲನೆ ಕೊಡ್ತಾರೆ. ಸ್ವರ್ಣಗೌರಿ ದೇವಿ ಅನ್ನೋರಿಗೆ ಸುಮಾರು ಒಂದು 150 ವರ್ಷಗಳ ಕಾಲ ಇತಿಹಾಸ ಇದೆ ಅಂತ ಹೇಳ್ತಾರೆ. ಸೊ ಹಾಗೆ ಈ ದೇವಿದು ಒಂದು ಕಥೆ ಕೂಡ ಇದೆ, ಅದೇನಂತ ನಿಮ್ಗೆ ಹೇಳ್ತೀನಿ. ಹಾರೇನಹಳ್ಳಿ ಕೋಡಿಮಠದ ಶಿವಲಿಂಗಯ್ಯನವರು ಮತ್ತು ಮಾಡಾಳು ಗ್ರಾಮದ ಮುದ್ದೇಗೌಡರು ತುರುವೇಕೆರೆ ತಾಲೂಕಿನ ಸಂಪಿಗೆ ಗ್ರಾಮದಲ್ಲಿ ನಡೆಯುವ ಗೌರಮ್ಮ ಜಾತ್ರೆಯನ್ನು ಮುಗಿಸಿಕೊಂಡು ಮಾಡಾಳು ಗ್ರಾಮಕ್ಕೆ ವಾಪಸ್ ಆಗಬೇಕಾದ್ರೆ ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಹೆಣ್ಣಿನ ಧ್ವನಿ ಕೇಳಿದಂತಾಗುತ್ತಂತೆ. ಹಿಂತಿರುಗಿ ನೋಡಿದಾಗ ಒಂದು ಹೆಣ್ಣಿನ ರೂಪದಲ್ಲಿ ಶ್ರೀದೇವಿಯು ನಾನು ನಿಮ್ಮೊಂದಿಗೆ ಬರುತ್ತೇನೆ, ನನ್ನನ್ನು ಕರೆದುಕೊಂಡು ಹೋಗಿ ಎಂಬ ಕೋರಿಕೆಯನ್ನು ಒಪ್ಪಿಕೊಂಡು ಶಿವಲಿಂಗಯ್ಯನವರು ಆಕೆಯನ್ನು ಗಂಗೆಯ ರೂಪದಲ್ಲಿ ತೆಗೆದುಕೊಂಡು ಮಾಡಾಳು ತಲುಪಿದ ನಂತರ ಆ ಗಂಗೆಯನ್ನು ಮುದ್ದೇಗೌಡರ ಮನೆಯ ಬಾವಿಯಲ್ಲಿ ಹಾಕಿ, ತಾಯಿ ಗೌರಮ್ಮ ದಯವಿಟ್ಟು ನೀನು ಇಲ್ಲೇ ಶಾಶ್ವತವಾಗಿ ನೆಲೆಸಿರು ಅಂತ ಹೇಳ್ತಾರಂತೆ. ಪ್ರತಿ ವರ್ಷದ ಗೌರಿ ಹಬ್ಬದ ದಿನದಂದು ಅರಿಶಿಣದಿಂದ ನಿನ್ನ ವಿಗ್ರಹವನ್ನು ತಯಾರಿಸಿ ಅದರಲ್ಲಿ ನಿನ್ನನ್ನು ಆಹ್ವಾನಿಸುತ್ತೇವೆ. ಆಗ ನೀನು ವಿಗ್ರಹದ ರೂಪದಲ್ಲಿ ನಿನ್ನ ದರ್ಶನಕ್ಕೆ ಬರುವ ಭಕ್ತಾದಿಗಳಿಗೆ ಅನುಗ್ರಹಿಸು ಎಂದು ಕೋರಿಕೊಳ್ಳುತ್ತಾರಂತೆ. ಅಂದಿನಿಂದ ಪ್ರತಿ ವರ್ಷವೂ ಶಿವಲಿಂಗ ಅಜ್ಜಯ್ಯನವರು ತಮ್ಮೂರಿನ ಆಚಾರಿಗಳನ್ನು ಕರೆಸಿ ಅವರಿಗೆ ಒಂದು ದಾರದ ಅಳತೆಯನ್ನು ನೀಡಿ ಅದರ ಅಳತೆಗೆ ತಕ್ಕಂತೆ ಗೌರಮ್ಮನವರನ್ನು ತಯಾರಿಸಲು ವಿನಂತಿಸಿಕೊಳ್ಳುತ್ತಾರಂತೆ. ಮತ್ತು ಆಚಾರಿಗಳು ತಯಾರಿಸಿಕೊಟ್ಟ ವಿಗ್ರಹಕ್ಕೆ ಗೌರಿ ಹಬ್ಬದಂದು ವಜ್ರದ ಮೂಗುತಿಯನ್ನು ಹಾಕುತ್ತಾರೆ. ಅಂದಿನಿಂದ ಆರಂಭವಾದ ಪದ್ಧತಿ ಇದುವರೆಗೂ ಸ್ವರ್ಣಗೌರಿಗೆ ಕೋಡಿಮಠದ ಶ್ರೀಗಳೇ ಮೊದಲ ಮತ್ತು ಅಂತಿಮ ಪೂಜೆಯನ್ನು ಸಲ್ಲಿಸುವುದು ರೂಢಿಯಲ್ಲಿದೆ. ಗೌರಿ ಹಬ್ಬದಿಂದ ಮುಂದಿನ 10 ದಿನಗಳ ಕಾಲ ಸ್ವರ್ಣಗೌರಿಗೆ ತ್ರಿಕಾಲ ಪೂಜೆಯೊಂದಿಗೆ ಬಹಳ ವೈಭವದಿಂದ ಸೇವೆ ಸಲ್ಲಿಸುತ್ತಾರೆ. ಅಪರೂಪ ಸ್ವರ್ಣಗೌರಿಯ ದರ್ಶನಕ್ಕೆ ಕೇವಲ ನಮ್ಮ ರಾಜ್ಯ ಅಲ್ಲದೆ ಬೇರೆ ರಾಜ್ಯದಿಂದನೂ ಭಕ್ತಾದಿಗಳು ಬರುವಂಥದ್ದು ನಾವು ಕಾಣ್ಬೋದು. ಈ ದೇವಿಯ ಮಹಿಮೆ ದಿನದಿಂದ ದಿನಕ್ಕೆ ಭಕ್ತರ ಸಂಖ್ಯೆ ಹೆಚ್ಚುತ್ತಿದೆ. ಎಲ್ಲರಿಗೂ ದೇವಿಯ ದರ್ಶನಕ್ಕೆ ಅನುಕೂಲ ಕಲ್ಪಿಸುವ ಸಲುವಾಗಿ ದೇವಸ್ಥಾನದ ಆಡಳಿತ ಮಂಡಳಿ ಮುಂಜಾನೆ 5ರಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಅನುವು ಮಾಡಿಕೊಡುತ್ತೆ. ಅಲ್ಲಿಗೆ ಸೇರುವ ಜನಸಂದಣಿ ಎಷ್ಟಿರುತ್ತೆ ಎಂಬುದನ್ನು ನಾವೇ ಊಹಿಸಬೇಕು. ಸಾಮಾನ್ಯವಾಗಿ ಬೇರೆಲ್ಲ ದೇವರುಗಳ ಮೇಲೆ ಮುತ್ತು ರತ್ನ, ಬೆಳ್ಳಿ, ಚಿನ್ನ ಇಂಥವೆಲ್ಲ ಕಾಣ್ಬೋದು. ಆದರೆ ಈ ದೇವರಲ್ಲಿ ಅಂದರೆ ಈ ದೇವಿಲಿ ಅದೆಲ್ಲ ಏನೂ ನೋಡೋದಕ್ಕಾಗಲ್ಲ. ಯಾಕಂದರೆ ಹೆಸರಲ್ಲೇ ಸ್ವರ್ಣಗೌರಿ, ಮೂಗುತಿ ಒಂದು ಬಿಟ್ಟರೆ
ಬೇರೆ ಏನು ಆಡಂಬರ ಇಲ್ಲದೇ ಇರೋ ಅಂಥ ಒಂದು ದೇವಿ. ನಮಗೆ ರಸ್ತೆಯಲ್ಲೇ ನನಗೆ ದೇವ್ರ ದರ್ಶನ ಸಿಕ್ತು. ಸೊ ತುಂಬ ಖುಷಿ ಆಯಿತು. ಸೊ ಇದೆಲ್ಲ ಆದಮೇಲೆ ಕಲ್ಯಾಣಿಗೆ ಸ್ವರ್ಣಗೌರಿ ದೇವಿಯಮ್ಮನವ್ರನ್ನ ಕರ್ಕೊಂಡೋಗಿ ವಿಸರ್ಜನೆ ಮಾಡ್ತಾರೆ. ಸೊ ಆವಾಗ ಕಣ್ಣಲ್ಲಿ ನೀರು ಬರುತ್ತೆ ಅನ್ನೋದು ಹೇಳ್ತಾರೆ. ನಾನು ಕೂಡ ನೋಡಿಲ್ಲ, ಯಾಕಂದರೆ ತುಂಬ ಜನ ಇದ್ದಾರೆ, ಅಲ್ಲೇನೂ ಕಾಣೋದಿಲ್ಲ. ಸೊ ಹಂಗಾಗಿ ಅಲ್ಲೆಲ್ಲೂ ಹೋಗೋದಕ್ಕಾಗಲ್ಲ. ಇಲ್ಲೇ ದೇವ್ರ ದರ್ಶನ ಸಿಕ್ತು ನಮಗೆ. ನೋಡಿಕೊಂಡು ಒಳ್ಳೆ ಮನಸ್ಸಿಂದ ಒಳ್ಳೇದು ಮಾಡ್ರಮ್ಮ ಅಂತೇಳಿ ಕೇಳ್ಕೊಂಡು ಬಂದಿದ್ದೀನಿ. ನಿಮಗೂ ಒಳ್ಳೇದಾಗಲಿ, ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೇದು ಮಾಡಿರಿ, ಆದರೆ ಕೆಟ್ಟದ್ದು ಮಾಡೋಕ್ಕೆ ಹೋಗಬೇಡಿ. ಕೆಟ್ಟದ್ದು ಸಂದರ್ಭ ಆಗುತ್ತೆ, ಆದಷ್ಟು ಟ್ರೈ ಮಾಡಿ ಒಳ್ಳೆಯದೇ ಮಾಡೋದಕ್ಕೆ. ತುಂಬ ಒಳ್ಳೆಯವರಾಗಕ್ಕೆ ಹೋಗಬೇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇವಾಗ ಕಲ್ಯಾಣಿ ಹತ್ರ ಬಂದಿದೆ. ಸೊ ನಾನು ಕೂಡ ಬಂದಿದ್ದೀನಿ, ಆದರೆ ನನಗೆ ಎಲ್ಲೂ ಜಾಗ ಇಲ್ಲ ಅಲ್ಲಿ ನೋಡಲಿಕ್ಕೆ. ಹಂಗಾಗಿ ಇಷ್ಟು ನೋಡಿ, ಇಷ್ಟೇ ಕಂಡಿದ್ದು. ಸೊ ನಾನು ವಾಪಸ್ ಹೋದೆ. ಇನ್ನೊಂದು ವಿಶೇಷ ಏನಂದರೆ, ಈ ದೇವಿಗೆ ಕರ್ಪೂರ ಅಂದರೆ ತುಂಬ ಇಷ್ಟ ಅಂತೆ. ಸೊ ಅದಕ್ಕೇ ಗ್ರಾಮಸ್ಥರು ಕರ್ಪೂರದ ಪ್ರಿಯೆ ಅಂತಲೇ ಒಂದು ಹೆಸರು ಇಟ್ಟಿದ್ದಾರೆ. ಕರ್ಪೂರ ಬಿಟ್ಟು ಬೇರೆ ಇನ್ನೇನು ಇಷ್ಟಪಡಲ್ಲ, ಅದೊಂದು ವಿಶೇಷತೆ. ಅದಕ್ಕಿಂತ ದೊಡ್ಡದ ಇರಲಿ, ಯಾವ್ದಾನ ಒಂದು ಸಣ್ಣದು ಕೊಡಿ, ಚೆನ್ನಾಗಿಲ್ವಾ?
ಇನ್ನೇನು ತಗೋಣ ಆ ಕಡೆ ಏನು ತಗೋಕೆ ಇಲ್ಲ. ಮೈಸೂರು ಪಾಕ್ ಇರಬೇಕಾ? ಬೇಡ ಸಾಕು. ಸಾಯ್ತು ಬೇಲ್ ಆಯ್ತಣ್ಣ. ಯಾವುದು ಇದಾ? ತಗ ನೀನೇ ಯಾವ್ದು ಹೇಳು. ಅದೆಷ್ಟಣ್ಣ? 350 ಅಲ್ವಾ? ಫೈನಲಿ ಅಮ್ಮನವ್ರ ದರ್ಶನ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ತಿದ್ದೀವಿ. ಆಲ್ರೆಡಿ 6 ಗಂಟೆ ಆಗ್ತಾ ಬರ್ತಿದೆ. ಹಾಗಾಗಿ ನನ್ನ ಮಗಳು ಕೂಡ ಮಲಗಿಬಿಟ್ಟಿದ್ದಾಳೆ. ಸೊ ಹೆಂಗೋ ದರ್ಶನ ಆಯಿತು.